ಗಾಯತ್ರಿ ಮಾತೆಗೆ ನಮಸ್ತಾ. ಭಾರತ ಮಾತೆಗೆ, ಭೂಮಿ ತಾಯಿಗೆ, ನಮ್ಮ ಪ್ರಕೃತಿಗೆ, ಚಾಮುಂಡಿ ಮಾತೆಗೆ ನಮಸ್ತಾ. ವಿಪ್ರಾ ಪ್ರೊಫೆಷ್ನಲ್ ಫೋರಮ್ 10 ವರ್ಷಗಳ ಮುಂಚೆ ಶುರು ಆಯಿತು. ನಾವು ಬ್ರಾಹ್ಮಣರು ಎಲ್ಲೋ ಒಂದು ಕಡೆ ಸಮುದಾಯಕ್ಕೆ ವಾಪಸ್ ಕೊಡಬೇಕಾಗಿರುವಂಥದ್ದಿತ್ತು. ಅದರಲ್ಲಿ ಶಕ್ತಿಯುತವಾಗಿ ಕೊಡಬೇಕಾಗಿರುವಂಥದ್ದು ಇತ್ತು. ಸಮುದಾಯವನ್ನು ಗಟ್ಟಿ ಮಾಡೋದು, ಸಮುದಾಯವನ್ನು ಗಟ್ಟಿ ಮಾಡಿ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂಥದ್ದು. ಇಲ್ಲಿವರೆಗೆ ಯಾರ್ಯಾರು ದಾರ್ಶನಿಕರಿದ್ದಾರೆ, ಯಾರು ನಮ್ಮ ದಿಗ್ಗಜರಿದ್ದಾರೆ, ಪೊಲಿಟಿಕಲಿ, ರಿಲಿಜಿಯಸ್ಲಿ, ಇವರೆಲ್ಲರೂ ಕೂಡ ನಿರ್ಮಾಣ ಮಾಡಿದಂಥದ್ದೇ ಈ ಸಮಾಜ. ನಮ್ಮ ಭಾರತ ದೇಶ, ನಮ್ಮ ಕಲ್ಚರ್ಸ್ ಎಲ್ಲ ಇಂಥವರಿಂದನೇ ಆಗಿದ್ದು. ಅದರಲ್ಲಿ ವಿಪ್ರರ ಕೊಡುಗೆ ಜಾಸ್ತಿ. ಹಾಗೆ ಎಲ್ಲೋ ಅದು ಕ್ಷೀಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಎಲ್ಲೋ ಒಂದು ಕಡೆ ನಮ್ಮೊಳಗಡೆ ಸಂಕೋಚದ ಸ್ವಭಾವ, ಸ್ವಾರ್ಥದ ಸ್ವಭಾವಗಳು ಜಾಸ್ತಿ ಆಗ್ತಾ ಇದೆ ಇಡೀ ಸಮಾಜದಲ್ಲಿ. ಅಂಥದ್ರಲ್ಲಿ ನಾವೆಲ್ಲರೂ, ನಮ್ಮ ಹಿರಿಯರು, ನಮ್ಮ ದಾರ್ಶನಿಕರು ಈಗಿರುವಂಥ ಮೈಸೂರಿನಲ್ಲಿ ನಾವೆಲ್ಲರೂ ಒಗ್ಗೂಡಿ ವಿಪ್ರಾ ಪ್ರೊಫೆಷ್ನಲ್ ಫೋರಮ್, ಬರೀ ಧಾರ್ಮಿಕವಾಗಿ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ನಾವು ಸಾಧಿಸಬೇಕು, ನಮ್ಮ ಯಂಗ್ಸ್ಟರ್ಸ್ಗೆ ಅದಕ್ಕೆ ಜಾಗ ಕೊಡಬೇಕು, ಅವರಿಗೆ ಪೋಷಣೆ ಕೊಡಬೇಕು ಅಂತ ಶುರುವಾಗಿದ್ದು ವಿಪ್ರಾ ಪ್ರೊಫೆಷ್ನಲ್ ಫೋರಮ್. ಅಂದರೆ ವಿಪ್ರರು ಏನು ಬೇಕಾದ್ರೂ ನಿರ್ಮಾಣ ಮಾಡಬಹುದು, ಜಗತ್ತನ್ನು ನಿರ್ಮಾಣ ಮಾಡ್ಬೋದು ಅನ್ನುವಂತಹ ಸ್ಥಿತಿ. ಇಲ್ಲಿ ನಾವು ವಿಪ್ರ ಆಗಿದ್ದೀವಿ, ಹಿಂದೂಗಳಾಗಿದ್ದೀವಿ, ಭಾರತೀಯರಾಗಿದ್ದೀವಿ, ಮತ್ತು ಮಾನವರಾಗಿದ್ದೀವಿ. ಈ ಎಲ್ಲದಕ್ಕೂ ಒತ್ತು ಕೊಡ್ತೀವಿ. ಪ್ರೀತಿ ವಿಶ್ವಾಸಗಳೇ ನಮ್ಮ ಬಂಡವಾಳ. ಇಲ್ಲಿವರೆಗೆ ನಾವು ಮಾಡಿರುವಂಥ ಕೆಲಸಗಳಲ್ಲಿ ತ್ರಿಮತಸ್ಥರು ಅಂತ ಇದ್ರೂ ಕೂಡ ನಾವೆಲ್ಲರೂ ಮಾತಾಡೋದು ಒಂದೇ ವಿಷಯ: ವಿಪ್ರರು, ನಾವು ಹ್ಯೂಮನ್ಸ್, ನಾವೆಲ್ಲರೂ ಒಟ್ಟಾಗಿರಬೇಕು ಅಂತ. ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಲ್ಲ, ಯಾರ ಬಗ್ಗೆನೂ ಕೊಂಕಾಗಿ ಮಾತಾಡ್ತಾ ಇರಲಿಲ್ಲ. ಇದು ನಮ್ಮ ಅಜೆಂಡಾ ಮಾಡ್ಕೊಂಡಿದ್ವಿ. ಯಾರನ್ನೂ ಮೇಲು ಕೀಳು ಅಂತ ನೋಡಿಲ್ಲ. ಇದೊಂದು ಸಮುದಾಯದ ಋಣವನ್ನು ತೀರಿಸುವಂಥ ಎಲ್ಲ ಹಿರಿಯರು ಕಿರಿಯರು ಒಟ್ಟಾಗಿದ್ದಾರೆ. ಇದರಲ್ಲಿ ನಾವೆಲ್ಲರೂ ಒಟ್ಟು ಕೆಲಸ ಮಾಡ್ತಾ ಮಹಿಳೆಯರಿಗೆ ಒಂದು ಒತ್ತು ಕೊಟ್ಟು ಮಹಿಳಾ ವಿಂಗ್ ಅಂತ ಇದೆ, ಹಾಗೆ ಯುವಕರಿಗೆ ಒತ್ತು ಕೊಟ್ಟು ಯುವ ವಿಂಗ್ ಅಂತ ಇದೆ. ಎಲ್ಲರೂ ಅವರವರ ಕೆಲಸಗಳನ್ನು ಮಾಡ್ತಾರೆ. ಕಷ್ಟದಲ್ಲಿ ಸುಖದಲ್ಲಿ ಜೋಡಿಸುವಂತಹ ಈ ವಿಪ್ರಾ ಪ್ರೊಫೆಷ್ನಲ್ ಫೋರಮ್ ಮುಂಬರುವ ದಿನಗಳಲ್ಲಿ ಇಡೀ ಕರ್ನಾಟಕ, ಹಾಗೆ ಬರೀ ಕರ್ನಾಟಕ ಅಲ್ಲ, ಇಡೀ ದೇಶಾದ್ಯಂತ ಮಾಡಬೇಕು. ಹಾಗೆ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಒಳ್ಳೆ ಭಾರತ, ಒಳ್ಳೆ ಸಂಸ್ಕೃತಿಯನ್ನು ಕೊಡುವಂತಹ ಡ್ಯೂಟಿ, ಉಳಿಸುವಂತಹ ಡ್ಯೂಟಿ ನಮ್ಮೆಲ್ಲರ ಮೇಲಿದೆ. ಇಷ್ಟು ದಿನ ಒಳ್ಳೆ ಕೆಲಸ ಮಾಡಿದ್ದೀವಿ. ಈಗ ಒಂದು ಹೊಸ ತಂಡ ನಮ್ಮ ಮುರಳಿ ಅಣ್ಣವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಈ ತಂಡ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಇಲ್ಲಿವರೆಗೂ ಪ್ಲ್ಯಾನಿಂಗ್ ಚೆನ್ನಾಗಿದೆ, ಕೋಆರ್ಡಿನೇಷನ್ ಚೆನ್ನಾಗಿದೆ. ಪ್ರೀತಿ ವಿಶ್ವಾಸಗಳಲ್ಲಿ ನಮ್ಮ ಮುರಳಿ ಅಣ್ಣ ಎಲ್ಲರನ್ನೂ ಜೋಡಿಸ್ತಾ ಇದ್ದಾರೆ. ನಮ್ಮ ಸತ್ಯಣ್ಣ, ಎಲ್ಲರೂ ಪ್ರತಿಯೊಬ್ಬರು ಜೋಡಿಸುವಂತಹ, ಕೊಡುವಂತಹ ಕಾರ್ಯಕ್ರಮಗಳನ್ನೇ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, 8ನೇ ತಾರೀಕು ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರ್ತಾ ಇದ್ದೀವಿ. ಹೊಸ ತಂಡ ನಿರ್ಮಾಣ ಆಗ್ತಾ ಇದೆ. ಮುಂದಿನ 2 ವರ್ಷಗಳ ಕಾಲ ಹೊಸ ತಂಡ ಕೆಲಸ ಮಾಡುತ್ತೆ. ನಿಮ್ಮ ಪ್ರೆಸೆನ್ಸ್ನಿಂದ ಅವರೆಲ್ಲರಿಗೂ ಆಶೀರ್ವಾದ ಆಗುತ್ತೆ. ಜೊತೆಲಿರೋಣ, ಕೆಲಸ ಮಾಡೋಣ, ಆ ಒಳ್ಳೆ ಖುಷಿಗಳನ್ನು ಅನುಭವಿಸೋಣ.